ಓಕೆ. ಸೊ ಹಾಗಾದರೆ ನಾವು ಇಂಡಕ್ಷನ್ ಪ್ರೊಸೆಸ್ಸನ್ನು ಡಿಸ್ಕಷನ್ಸನ್ನು ಮಾಡ್ತಾ ಇದ್ವಿ. ಸೊ ಇಂಡಕ್ಷನ್ ಪ್ರೊಸೆಸ್ನಲ್ಲಿ ಏನಂತ ನಮಗೆ ಅರ್ಥ ಆಯಿತು. ಸೊ ವೆನ್ ಎ ಚಾರ್ಜ್ ಬಾಡಿ ಈಸ್ ಕಮ್ ಟು ವೆರಿ ಕ್ಲೋಸ್ ಟು ದಿ ಅನ್ಚಾರ್ಜ್ ಬಾಡಿ, ದ ಚಾರ್ಜಸ್ ಆರ್ ಇಂಡ್ಯೂಸ್ಡ್. Therefore, due to that inductions, the negative charge of this uncharged body comes closer to the positively charged body, and the positive charges are move far from this positively charged body. Okay. ಸೊ ಹಾಗಾದರೆ ಇದು ಇಂಡಕ್ಷನ್ ಮತ್ತು ಚಾರ್ಜಸ್ಸು ಇಂಡ್ಯೂಸ್ ಆಗ್ತಾವು ಅಂತ ಹೇಳಿ ಕರಿತೀವಿ. ಸರಿ, ಹಾಗಾದರೆ ಈ ಇಂಡಕ್ಷನ್ ಪ್ರೊಸೆಸ್ನಿಂದ ನಾವು ಆಬ್ಜೆಕ್ಟ್ಸನ್ನ ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಆಗಿ ಮಾಡ್ಬೋದು ಮತ್ತು ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಆಗಿ ಮಾಡ್ಬೋದು. ಅದಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ನಾನು ಹೇಳ್ತೀನಿ. ಸೊ ಹಾಗಾದರೆ ಆಬ್ಜೆಕ್ಟ್ಸನ್ನ ನಾವು ಚಾರ್ಜ್ ಆಗಿ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಮೆಥಡ್ಸ್ ಇದಾವೆ ನಮ್ಮ ಕಡೆ? ಇಲ್ಲಿ 3 ಮೆಥಡ್ಸನ್ನು ನೋಡ್ತೀವಿ. ಒಂದು ಕಂಡಕ್ಷನ್ ಮೆಥಡು, ನೆಕ್ಸ್ಟು ಫ್ರಿಕ್ಷನ್ ಮೆಥಡು, ಇನ್ನೊಂದು induction method, right? So these are the different types of methods to make an object as a charged object. Okay. So ಹಾಗಾದರೆ ಈ ಇಂಡಕ್ಷನ್ ಪ್ರೊಸೆಸ್ನಲ್ಲಿ ದಟ್ ಈಸ್ ಎಕ್ಸಾಂಪಲ್ ನಂಬರ್ 1. ಸೊ 2 ಪಿತ್ ಬಾಲ್ಸನ್ನು ನಾವು ತಗೋತೀವಿ. ಓಕೆ. ಸೊ ದೀಸ್ ಪಿತ್ ಬಾಲ್ಸ್ ಆರ್ ಸ್ಟೆಪ್ 1. ಮೊದಲನೇ ಸ್ಟೆಪ್ದಲ್ಲಿ ಏನು ಮಾಡ್ತೀವಿ? 2 ಪಿತ್ ಬಾಲ್ಸನ್ನು ತಗೋತೀವಿ, ರೈಟ್? ಇವು 2 ಪಿತ್ ಬಾಲ್ಸ್ನ ಏನಪ್ಪ ಅಂತ ಹೇಳಿದ್ರೆ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಮೇಲ್ಗಡೆ ಪ್ಲೇಸ್ ಮಾಡ್ತೀವಿ. ಮತ್ತು ಇವೆರಡು ಪಿತ್ ಬಾಲ್ಸು ಏನಾಗಿರ್ತಾವೆ ಅಂದರೆ ಕಾಂಟ್ಯಾಕ್ಟಿಗೆ ಬಂದಿರ್ತೈತಿ. A and B. These are the pith balls and these are insulating stand ಅಂತ ಹೇಳಿ ಕರಿತೀವಿ ನಾವು. ಇದಕ್ಕೆ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಮೇಲ್ಗಡೆ ಏನಿಟ್ಟಿವಿ ನಾವು 2 ಕಂಡಕ್ಟಿಂಗ್ ಬಾಲ್ಸ್ನ ಪ್ಲೇಸ್ ಮಾಡೀವಿ ಮತ್ತು ಇವೆರಡರ ಮಧ್ಯೆ ಏನಿದೆ? ಕಾಂಟ್ಯಾಕ್ಟ್ ಇದೆ. ಇನಿಷಿಯಲಿ ದೀಸ್ 2 ಬಾಲ್ಸ್ ಆರ್ ಅನ್ಚಾರ್ಜ್ಡ್. ಇನಿಷಿಯಲಿ ಇವೆರಡು ಬಾಲ್ಸ್ ಏನಾಗಿದಾವಪ್ಪ ಅಂತ ಹೇಳಿದರೆ ಅನ್ಚಾರ್ಜ್ಡ್ ಆಗಿದಾವೆ, ಅಂದರೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ, ರೈಟ್? ಸೊ ಹಾಗಾದರೆ ಸ್ಟೆಪ್ 2. ಸ್ಟೆಪ್ 2ದಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದರೆ ವಿ ಬ್ರಿಂಗ್ ಅ ಚಾರ್ಜ್ಡ್ ಬಾಡಿ ಕ್ಲೋಸ್ ಟು ದಿಸ್ ಸಿಸ್ಟಮ್. ಸೊ ಇಲ್ಲಿಂದ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದರೆ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಆಗಿರ್ಬೋದು, ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಆಗಿರ್ಬೋದು, ಯಾವುದನ್ನಾದರೂ ತರ್ಬೋದು ನೀವು. ಸೊ ಹಾಗಾದರೆ ಇಲ್ಲಿ ಒಂದು ಪಾಸಿಟಿವ್ಲಿ ಚಾರ್ಜ್ ಬಾಡಿನ ತಗೋತೀವಿ. ವೆನ್ ವಿ ಬ್ರಿಂಗ್ ವೆರಿ ಕ್ಲೋಸ್ ಟು ದಿಸ್ ಪಾಸಿಟಿವ್ಲಿ ಚಾರ್ಜ್ ಬಾಡಿ ಟು ದೀಸ್ 2 ಸ್ಪಿಯರ್ಸ್. ಸೊ ಹಾಗಾದರೆ ಇವೆರಡು ಸ್ಪಿಯರ್ಸ್ ಸಮೀಪ ಏನಪ್ಪ ಅಂತ ಹೇಳಿದರೆ ನಾವು ಈ ಪಾಸಿಟಿವ್ಲಿ ಚಾರ್ಜ್ಡ್ ರಾಡನ್ನು ತೊಗೊಂಬಂದಾಗ ಸೊ ಅವಾಗಲೇ ಹೇಳಿದ ಪ್ರಕಾರ ಅಲ್ಲಿ ಚಾರ್ಜಸ್ಸು ಏನಾಗ್ತಾವು? ಇಂಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾವು, ರೈಟ್? ಸೊ ಹಾಗಾದರೆ ಇಲ್ಲಿ ಚಾರ್ಜಸ್ ಏನಾಗಕ್ಕೆ ಸ್ಟಾರ್ಟ್ ಆಗ್ತದಪ್ಪ ಅಂತ ಹೇಳಿದರೆ ವೆನ್ ವಿ ಬ್ರಿಂಗ್ ಅ ಚಾರ್ಜ್ ಬಾಡಿ ಟುವರ್ಡ್ಸ್ ದಿಸ್ ಅನ್ಚಾರ್ಜ್ ಸ್ಪಿಯರ್ಸ್, ರೈಟ್, ದ ಚಾರ್ಜಸ್ ಆರ್ ಇಂಡ್ಯೂಸ್ಡ್. ಡ್ಯೂ ಟು ದಟ್ ಇಂಡಕ್ಷನ್ಸ್ ದ ನೆಗೆಟಿವ್ ಚಾರ್ಜಸ್ ಆಫ್ ದಿ ಸಿಸ್ಟಮ್ ಅಕ್ಯುಮುಲೇಟ್ ನಿಯರ್ ಸರ್ಫೇಸ್ ಆರ್ ಟುವರ್ಡ್ಸ್ ದಿ ಪಾಸಿಟಿವ್ಲಿ ಚಾರ್ಜ್ ಬಾಡಿ ಡ್ಯೂ ಟು ದಿ ಫೋರ್ಸ್ ಆಫ್ ಅಟ್ರಾಕ್ಷನ್. ಬಟ್ ಇದು ಅಟ್ರಾಕ್ಟ್ ಆಗೋದಿಲ್ಲ, ಯಾಕಂದರೆ ಇನ್ ಬಿಟ್ವೀನ್ ಏರ್ ಇದೆ. ಸೊ ಏರ್ ಈಸ್ ಆ್ಯನ್ ಇನ್ಸುಲೇಟರ್. ಏರ್ ಏನಪ್ಪ ಅಂತ ಹೇಳಿದರೆ ಇನ್ಸುಲೇಟರ್ ಇರೋದ್ರಿಂದ ಈ ನೆಗೆಟಿವ್ ಚಾರ್ಜಸ್ ಈ ಕಡೆ ಶಿಫ್ಟ್ ಆಗೋದಿಲ್ಲ, ಬಿಕಾಸ್ ಇನ್ಸುಲೇಟರ್ಸ್ ಆರ್ ದಿ ರೈಟ್ ಮಟೀರಿಯಲ್ಸ್, ರೈಟ್? ಸೊ ದೋಸ್ ವಿಲ್ ನಾಟ್ ಅಲೌ ದಿ ಎಲೆಕ್ಟ್ರಿಕ್ ಚಾರ್ಜಸ್ ಟು ಫ್ಲೋ ಥ್ರೂ ದೆಮ್ ಈಸಿಲಿ. ಸೊ ಹಾಗಾಗಿ ಚಾರ್ಜಸ್ಸು ಈ ಕಡೆ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಅದೇ ರೀತಿ ಪಾಸಿಟಿವ್ ಚಾರ್ಜಸ್ ಏನಾಗ್ತಿಪ್ಪ ಅಂತ ಹೇಳಿದರೆ ಈ ಸರ್ಫೇಸ್ ಮೇಲ್ಗಡೆ ಅಕ್ಯುಮುಲೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಯಾವಾಗಿದು? ವೆನ್ ವಿ ಬ್ರಿಂಗ್ ಅ ಚಾರ್ಜ್ಡ್ ಬಾಡಿ, ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ, right, towards the uncharged bodies, the charges are induced. Due to that inductions, the negative charge of the system, right, accumulate near surface of the positively charged body, and positive charges are moves far from this positively charged body. Okay. So in a third step, ಮೂರನೇ ಸ್ಟೆಪ್ದಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದರೆ in the presence of this positively charged body we separate these 2 spheres. ಸೊ ಅಂತ ಹೇಳಿದರೆ ಇಲ್ಲಿ ಈ ಚಾರ್ಜ್ಡ್ ಬಾಡಿ ಪ್ರೆಸೆನ್ಸ್ದಲ್ಲಿನೇ, ಅಂದರೆ ಈ ಚಾರ್ಜ್ ಬಾಡಿನ ನಾವೇನು ರಿಮೂವ್ ಮಾಡಿರೋದಿಲ್ಲ. ಸೊ ಇದು ಚಾರ್ಜ್ ಬಾಡಿನ ಅಲ್ಲೇ ಇಟ್ಕೊಂಡ್ಬಿಟ್ಟು ಈ ಸ್ಪಿಯರ್ಸ್ ಏನಿದಾವಲ್ಲ ಈ ಸ್ಪಿಯರ್ಸನ್ನ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದರೆ ಸಪ್ರೇಟನ್ನು ಮಾಡ್ಕೋತೀವಿ. ಸೊ ಇದು ಒಂದು ಸ್ಪಿಯರು,
ರೈಟ್. ಇದ್ರ ಮೇಲ್ಗಡೆ ನೆಗೆಟಿವ್ಲಿ ಚಾರ್ಜ್ ಅಕ್ಯುಮುಲೇಟ್ ಆಗಿದಾವೆ ಈ ಕಡೆ ಡ್ಯೂ ಟು ದಿ ಅಟ್ರಾಕ್ಷನ್, ರೈಟ್. ನೆಕ್ಸ್ಟು ಇಲ್ಲಿ ಈ ಸ್ಪಿಯರ್ಸ್. ಹಾಗಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಇವ್ರ ಮಧ್ಯೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸಪರೇಷನ್ ಇದೆ. ಸಪರೇಷನ್ ಎ ಮತ್ತು ಬಿ ನ ನಾವೇನ್ ಮಾಡ್ತೀವಿ, ಸಪರೇಟ್ ನ ಮಾಡಿದ್ವಿ ಮೂರನೇ ಸ್ಟೆಪ್ದಲ್ಲಿ. ಸೊ ಹಾಗಾದ್ರೆ ಎ ಮತ್ತು ಬಿ ದಲ್ಲಿ ಈ ನೆಗೆಟಿವ್ ಚಾರ್ಜಸ್ ಅಟ್ರಾಕ್ಟಿವ್ ಫೋರ್ಸ್ ಇರೋದ್ರಿಂದ ಇಲ್ಲೇ ಇರ್ತಾವು. ಅದೇ ರೀತಿ ಪಾಸಿಟಿವ್ಲಿ ಚಾರ್ಜಸ್ ರಿಪಲ್ಸಿವ್ ಫೋರ್ಸ್ ಇಂದ ಈ ಸರ್ಫೇಸ್ ಮೇಲ್ಗಡೆ ಇರ್ತಾವು. ಯಾವಾಗ ಒಂದು ಸ್ಮಾಲ್ ಸಪರೇಷನ್ಸ್ ನ ಮಾಡಿದಾಗ ಅವೆರಡು ಸ್ಪಿಯರ್ಸ್ ಮಧ್ಯೆ. ಸೊ ಹಾಗಾದ್ರೆ ಈ ನಾಲ್ಕನೇ ಸ್ಟೆಪ್ ದಲ್ಲಿ ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಸ್ಟೆಪ್ 4. ಸೊ ಹಾಗಾದ್ರೆ ವಿ ರಿಮೂವ್ ದಿಸ್ ಅನ್ಚಾರ್ಜ್ಡ್ ಬಾಡಿ. ಸೊ ಇಲ್ಲಿ ಇನ್ ದಿ ಪ್ರೆಸೆನ್ಸ್ ಆಫ್ ಚಾರ್ಜ್ ಬಾಡಿ, ಈ ಚಾರ್ಜ್ ಬಾಡಿನ ನಾವೇನ್ ಮಾಡ್ಕೊಂಡ್ಬಿಡ್ತೀವಿ, ಈಗ ರಿಮೂವ್ ಮಾಡ್ಕೊಂಡ್ಬಿಡ್ತೀವಿ. ಸೊ ರಿಮೂವ್ ಮಾಡ್ಕೊಂಡ್ಬಿಟ್ಟು ದಿಸ್ ಈಸ್ A and B. ಸೊ ಹಾಗಾದ್ರೆ ಈ ನೆಗೆಟಿವ್ಲಿ ಚಾರ್ಜ್ ಬಾಡಿ ಮೇಲ್ಗಡೆ ಇರ್ತಕ್ಕಂತಹ when we remove this positively charged body, right, so what happens, there is a force of attraction between the positive and negative charges. ಈ ಕಡೆ ಇದ್ದಂತ ನೆಗೆಟಿವ್ ಚಾರ್ಜಸ್ ಈ ಕಡೆ ಬರಕ್ ಚಲೋ ಮಾಡ್ತಾವು, ಅದೇ ಪಾಸಿಟಿವ್ ಚಾರ್ಜಸ್ ಈ ಕಡೆ ಬರಕ್ ಚಲೋ ಮಾಡ್ತಾವೆ. ಅಂದ್ರೆ ಇವ್ರ ಮಧ್ಯೆ ಇರ್ತಕ್ಕಂತಹ ಡಿಸ್ಟೆನ್ಸ್ ನಾನು ಏನು ಚೇಂಜ್ ಮಾಡಿಲ್ಲ, ಜಸ್ಟ್ ಏನ್ ಮಾಡಿದ್ವಿ, ಇಲ್ಲಿ ಇರ್ತಕ್ಕಂತಹ ಚಾರ್ಜ್ ಬಾಡಿನ ನಾನು ರಿಮೂವ್ ಮಾಡ್ಕೊಂಡೆ. ದಿಸ್ ಈಸ್ ದಿ ಫೋರ್ತ್ ಸ್ಟೆಪ್. ಸೊ ಹಾಗಾದ್ರೆ ಇವ್ರ ಮಧ್ಯೆ ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಚಾರ್ಜಸ್ ಏನಾಗ್ತಾವು, ಈ ನಿಯರ್ ಸರ್ಫೇಸ್ ಮೇಲ್ಗಡೆ ಅಕ್ಯುಮುಲೇಟ್ ಆಗ್ತಾವು. ಇನ್ ಸ್ಟೆಪ್ 4 ಆಯ್ತು. ಸ್ಟೆಪ್ 5. ಸೊ ಹಾಗಾದ್ರೆ ಸ್ಟೆಪ್ 5 ದಲ್ಲಿ ವಿ ಸಪರೇಟ್ ಫರ್ದರ್ ದೀಸ್ ಟು ಆಬ್ಜೆಕ್ಟ್ಸ್. ಈ ಆಬ್ಜೆಕ್ಟ್ಸ್ ನಾವೇನ್ ಮಾಡ್ತೀವಿ, ಮತ್ತೆ ಸ್ವಲ್ಪ ದೂರ ಸರಿಸ್ಬಿಡ್ತೀವಿ. ಸೊ ಇದು ಆಬ್ಜೆಕ್ಟ್ ಎ, ನೆಕ್ಸ್ಟ್ ಆಬ್ಜೆಕ್ಟ್ ಬಿ. ಸೊ ಹಾಗಾದ್ರೆ ಆಬ್ಜೆಕ್ಟ್ ಎ ಮತ್ತು ಆಬ್ಜೆಕ್ಟ್ ಬಿ ನ ನಾವು ಸಪರೇಟ್ ಸರಿಸಿದಾಗ ಇಲ್ಲಿ ಇರ್ತಕ್ಕಂತಹ ಪಾಸಿಟಿವ್ ಚಾರ್ಜಸ್, ಹಾಗಾದ್ರೆ ದ ಸಿಮಿಲರ್ ಚಾರ್ಜಸ್ ರಿಪಲ್ ಈಚ್ ಅದರ್ ಅನ್ನೋದು ಗೊತ್ತಿದೆ. ಹಾಗಾಗಿ ಈ ಸರ್ಫೇಸ್ ಮೇಲ್ಗಡೆ ನೆಗೆಟಿವ್ ಚಾರ್ಜಸ್ ಏನಾಗ್ತಾವಪ್ಪ ಅಂದ್ರೆ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತೈತಿ ಈ ತರ. ಇದ್ರ ಮೇಲ್ಗಡೆ ಪಾಸಿಟಿವ್ ಚಾರ್ಜಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತೈತಿ, ರೈಟ್. ಸೊ ಹಾಗಾದ್ರೆ ಇನಿಷಿಯಲಿ ದಿಸ್ ಎ ಅಂಡ್ ಬಿ ಆರ್ ದಿ ಟು ಅನ್ಚಾರ್ಜ್ಡ್ ಬಾಡೀಸ್. ಎರಡು ಏನಾಗಿದ್ದು, ಅನ್ಚಾರ್ಜ್ಡ್ ಬಾಡಿ ಆಗಿದ್ದು. ಬಟ್ ಫೈನಲಿ ದ ಎ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್ ಬಾಡಿ ಅಂಡ್ ಬಿ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್ ಬಾಡಿ. ಸೊ ಹಾಗಾದ್ರೆ ಇಲ್ಲಿ ಯಾವ ಮೆಥಡ್ ಇಂದ ನಾವೇನಪ್ಪ ಅಂತ ಹೇಳಿದ್ರೆ ಆಬ್ಜೆಕ್ಟ್ಸ್ ನ ಚಾರ್ಜ್ ಆಗಿ ಮಾಡ್ತಾ ಇದೀವಿ, ದಟ್ ಈಸ್ ಇಂಡಕ್ಷನ್ ಮೆಥಡ್ ದಿಂದ ಆಬ್ಜೆಕ್ಟ್ಸ್ ನ ಚಾರ್ಜ್ ಆಗಿ ಮಾಡ್ತಾ ಇದೀವಿ. ಸೊ ಇಂಡಕ್ಷನ್ ಮೆಥಡ್ಸ್ ದಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ ಇಲ್ಲಿ. ಹಾಗಾದ್ರೆ ನಾವು ಈ ಸೋರ್ಸ್ ರಾಡ್ ಅಂತ ಏನ್ ತಗೊಂಡಿದ್ವಲ್ಲ, ಈ ಸೋರ್ಸ್ ರಾಡ್ ದಿಂದ ಯಾವುದೇ ರೀತಿ ಚಾರ್ಜಸ್ ಲಾಸ್ ಆಗಿಲ್ಲ. ಮುಂಚೆ ಎಷ್ಟು ರಾಡ್ ಚಾರ್ಜಸ್ ಇದ್ವು, ಈ ಥರ್ಡ್ ಸ್ಟೆಪ್ ದಲ್ಲಿ ಕೂಡ ಅಷ್ಟೇ ಚಾರ್ಜಸ್ ಇದ್ವು, ಮತ್ತೆ ಅದನ್ನ ರಿಮೂವ್ ಮಾಡ್ಕೊಂಡಾಗ ಕೂಡ ಯಾವುದೇ ರೀತಿ ಚಾರ್ಜಸ್ ಲಾಸ್ ಆಗಿಲ್ಲ. ಹಾಗಾದ್ರೆ ಇನ್ ಅಮಂಗ್ ದೀಸ್ 3 ಮೆಥಡ್ಸ್, ಯಾವುದು ಕಂಡಕ್ಷನ್ ಇರ್ಬೋದು, ಫ್ರಿಕ್ಷನ್ ಇರ್ಬೋದು ಮತ್ತು ಈ ಇಂಡಕ್ಷನ್ ಮೆಥಡ್ಸ್ ಇರ್ಬೋದು. ಹಾಗಾದ್ರೆ ಈ 3 ಮೆಥಡ್ಸ್ ದಲ್ಲಿ ಬೆಸ್ಟ್ ಮೆಥಡ್ ಯಾವುದಪ್ಪ ಅಂತ ಹೇಳಿದ್ರೆ ಇಂಡಕ್ಷನ್ ಮೆಥಡ್. ಬಿಕಾಸ್ ದೇರ್ ಈಸ್ ನೋ ಚೇಂಜ್ ಇನ್ ಆರ್ ನೋ ಲಾಸ್ ಇನ್ ಎಲೆಕ್ಟ್ರಾನ್ ಆರ್ ಚಾರ್ಜಸ್ ಇನ್ ದಿ ಸೋರ್ಸ್. ಸೊ ಹಾಗಾಗಿ ನಾವೇನಪ್ಪಾ ಅಂತ ಹೇಳಿದ್ರೆ ಇಂಡಕ್ಷನ್ ಪ್ರೊಸೆಸ್ ದಿಂದ ವಿ ಕ್ಯಾನ್ ಮೇಕ್ ಇನ್ಫೈನೈಟ್ ನಂಬರ್ ಆಫ್ ಚಾರ್ಜ್ ಬಾಡೀಸ್. ನಾವೇನ್ ಮಾಡಬಹುದು, ಇನ್ಫೈನೈಟ್ ನಂಬರ್ಸ್ ಚಾರ್ಜ್ ಆಗಿ ಮಾಡಬಹುದು. ಇದು ಏನಪ್ಪಾ ಅಂದ್ರೆ ದಿಸ್ ಇಸ್ ಒನ್ ಮೆಥಡ್ ಆಫ್ ಇಂಡಕ್ಷನ್ಸ್ ಟು ಮೇಕ್ ಅ ಆಬ್ಜೆಕ್ಟ್ ಚಾರ್ಜ್ಡ್, ಪಾಸಿಟಿವ್ಲಿ ಚಾರ್ಜ್ಡ್ ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್. ಹಾಗಾದ್ರೆ ಈ ಮೆಥಡ್ ದಿಂದ ನಾವೇನಪ್ಪಾ ಅಂದ್ರೆ ಎರಡು ಆಬ್ಜೆಕ್ಟ್ಸ್ ನ ಒಂದೇ ಟೈಮ್ ದಲ್ಲಿ ಪಾಸಿಟಿವ್ಲಿ ಚಾರ್ಜ್ ಮಾಡಬಹುದು, ನೆಗೆಟಿವ್ಲಿ ಚಾರ್ಜ್ ಮಾಡಬಹುದು. ಅಂದ್ರೆ ಎರಡು ಆಬ್ಜೆಕ್ಟ್ಸ್, ನಾವು ನ್ಯೂಟ್ರಲ್ ಆಬ್ಜೆಕ್ಟ್ಸ್ ನ ಒಂದೇ ಟೈಮ್ ದಲ್ಲಿ ಅವೆರಡರಲ್ಲಿ ಒಂದನ್ನ ಪಾಸಿಟಿವ್ ಮತ್ತೆ ಇನ್ನೊಂದನ್ನ ನೆಗೆಟಿವ್ ಆಗಿ ಮಾಡ್ಕೋಬಹುದು. ಓಕೆ, ಸೊ ಇದೇನದು ಒಂದು ಮೆಥಡ್ ಆಯ್ತು. ಸೊ ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಮೆಥಡ್ ಇಂಡಕ್ಷನ್ಸ್ ದಲ್ಲಿ ನಾವು ಏನಪ್ಪಾ ಅಂತ ಹೇಳಿದ್ರೆ ಇನ್ನೊಂದು ಮೆಥಡ್ ಅನ್ನು ಕೂಡ ಅಬ್ಸರ್ವ್ ಮಾಡ್ತೀನಿ. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಮೆಥಡ್. ಫೈನ್. ಎಕ್ಸಾಂಪಲ್ ನಂಬರ್ 2.
ಎರಡನೇ ಎಕ್ಸಾಂಪಲ್ ನೋಡೋಣ. ಓಕೆ, ಸೊ ಹಾಗಾದ್ರೆ ಅಲ್ಲಿ ಎರಡು ಸ್ಪಿಯರ್ಸ್ನ ತಗೊಂಡಿದ್ವಿ. ಹಾಗಾದ್ರೆ ಇಲ್ಲಿ ನಾವು ಏನು ತಗೋತೀನಪ್ಪ ಅಂದರೆ ಒಂದೇ ಸ್ಪಿಯರ್ನ ತಗೋತೀನಿ. ಒಂದೇ ಸ್ಪಿಯರ್ ಇದೆ, ರೈಟ್. ಸೊ ಈ ಸ್ಪಿಯರನ್ನು ನಾವು ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಮೇಲ್ಗಡೆ ಇಟ್ಟಿರ್ತೀವಿ. ದಿಸ್ ಈಸ್ ಅ ಇನ್ಸುಲೇಟಿಂಗ್ ಸ್ಟ್ಯಾಂಡ್. ಅಂದರೆ ಪ್ಲಾಸ್ಟಿಕ್ ಅಥವಾ ವುಡ್ ಅದ್ರ ಮೇಲ್ಗಡೆ ಮೆಟಾಲಿಕ್ ಸ್ಪಿಯರ್ನ ಇಟ್ಟಿರ್ತೀವಿ ನಾವು. ದಿಸ್ ಇಸ್ ಅ ಕಂಡಕ್ಟರ್. ಓಕೆ, ಸೊ ದಿಸ್ ಇಸ್ ದ ಕಂಡಕ್ಟಿಂಗ್ ಸ್ಪಿಯರ್. Conducting sphere. Initially, this conducting sphere is uncharged. Initially, this is uncharged. ಅಂದರೆ ಇದ್ರ ಮೇಲ್ಗಡೆ ಇರ್ತಕ್ಕಂಥ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್, ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಈಕ್ವಲ್ ಇರ್ತೈತಿ. ಓಕೆ, ಸೊ ಹಾಗಾದರೆ ದಿಸ್ ಇಸ್ ದಿಸ್ ಮೊದಲನೇ ಸ್ಟೆಪ್. ಮೊದಲನೇ ಸ್ಟೆಪ್ದಲ್ಲಿ ಏನು ಮಾಡ್ತೀವಿ ನಾವು, ಒಂದು ಕಂಡಕ್ಟಿಂಗ್ ಸ್ಪಿಯರ್ನ ತಗೋತೀವಿ. ಆ ಕಂಡಕ್ಟಿಂಗ್ ಸ್ಪಿಯರ್ನ ಇನ್ಸುಲೇಟಿಂಗ್ ಸ್ಟ್ಯಾಂಡ್ ಮೇಲ್ಗಡೆ ಪ್ಲೇಸ್ ಮಾಡ್ತೀವಿ, ರೈಟ್. ಸೊ ಹಾಗಾದರೆ ಆ ಕಂಡಕ್ಟಿಂಗ್ ಸ್ಪಿಯರ್ಸು ಏನಾಗಿರ್ತೈತಿ, ಅನ್ಚಾರ್ಜ್ಡ್ ಆಗಿರ್ತೈತಿ ಮೊದಲು. ಸೊ ಎರಡನೇ ಸ್ಟೆಪ್ದಲ್ಲಿ ವಿ ಬ್ರಿಂಗ್ ಅ ಚಾರ್ಜ್ಡ್ ಬಾಡಿ ಕ್ಲೋಸ್ ಟು ದಿಸ್ ಅನ್ಚಾರ್ಜ್ಡ್ ಸ್ಪಿಯರ್. ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ, ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ ಬಾಡಿ ಆಗಿರ್ಬೋದು, ನೆಗೆಟಿವ್ಲಿ ಚಾರ್ಜ್ ಬಾಡಿ ಆಗಿರ್ಬೋದು, ಯಾವುದನ್ನಾದರೂ ನೀವು ತೊಗೊಂಬರ್ಬೋದು, ಹೌದಾ. ಸೊ ಹಾಗಾದರೆ ಈ ಪಾಸಿಟಿವ್ಲಿ ಚಾರ್ಜ್ ಬಾಡಿನ ನಾವು ಏನಪ್ಪ ಅಂದರೆ ಈ ಒಂದು ಸ್ಪಿಯರ್ ಸಮೀಪ ತೊಗೊಂಬಂದಾಗ ಗೊತ್ತಿದೆ ನಿಮಗೆ ಏನಾಗ್ತಿತ್ತಪ್ಪ ಅಂತ ಹೇಳಿದರೆ ಚಾರ್ಜಸ್ಸು ಇಂಡ್ಯೂಸ್ ಆಗ್ತಾವು. ಅಂದರೆ ನೆಗೆಟಿವ್ ಚಾರ್ಜಸ್ಸು ಏನಪ್ಪ ಅಂತ ಹೇಳಿದರೆ ಈ ಪಾಸಿಟಿವ್ಲಿ ಚಾರ್ಜ್ ಬಾಡಿ ಕಡೆ ಅಕ್ಯುಮುಲೇಟ್ ಆಗ್ತಾವು. ನೆಕ್ಸ್ಟು ಪಾಸಿಟಿವ್ ಚಾರ್ಜಸ್ಸು ಈ ದೂರ ಇರತಕ್ಕಂತಹ ಸರ್ಫೇಸ್ ಮೇಲ್ಗಡೆ ಅಕ್ಯುಮುಲೇಟ್ ಆಗ್ತವೆ. ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಇದು ಎರಡನೇ ಸ್ಟೆಪ್ಪು. ಮೂರನೇ ಸ್ಟೆಪ್ದಲ್ಲಿ ನಾವು ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಅಂತ ನಾವು ಕರಿತೀವಿ. ಗ್ರೌಂಡಿಂಗ್ ಆರ್ ಅರ್ಥಿಂಗ್. ಸೊ ಹಾಗಾದರೆ ಈ ಗ್ರೌಂಡಿಂಗ್ ಆ್ಯಂಡ್ ಅರ್ಥಿಂಗ್ ಇಸ್ ನಥಿಂಗ್ ಬಟ್ ವಾಟ್, ರೈಟ್. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. So when we, in the presence of this positively charged body, in the presence of positively charged body, ಸೊ ಅಂದರೆ ಈ ಪಾಸಿಟಿವ್ಲಿ ಚಾರ್ಜ್ ಬಾಡಿನ ನಾವು ಇಲ್ಲೇ ಪ್ಲೇಸ್ ಮಾಡಿಬಿಟ್ಟು, ಅಂದರೆ ಅದಕ್ಕೇನು ಡಿಸ್ಟರ್ಬ್ ಮಾಡೋದಿಲ್ಲ. ಬಟ್ ಈ ಏನು ಸ್ಪಿಯರ್ ಏನಿದೆಯಲ್ಲ, ಈ ಸ್ಪಿಯರನ್ನು ನಾವು ಏನಪ್ಪ ಅಂತ ಹೇಳಿದರೆ, ಈ ಸ್ಪಿಯರಿಗೆ ಒಂದು ಕಂಡಕ್ಟಿಂಗ್ ವೈರ್ಸ್ನ ತೊಗೊಂಡ್ಬಿಟ್ಬಿಟ್ಟು ನಾವು ಇಲ್ಲಿ ನೆಗೆಟಿವ್ ಚಾರ್ಜಸ್ ಇದ್ದಾವೆ, ಇಲ್ಲಿ ಪಾಸಿಟಿವ್ ಚಾರ್ಜಸ್ ಇದ್ದಾವೆ. ಹಾಗಾದರೆ ಈ ಕಂಡಕ್ಟರ್ಗೆ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದರೆ ಒಂದು ಕಂಡಕ್ಟಿಂಗ್ ವೈರ್ನ ತೊಗೊಂಡ್ಬಿಟ್ಬಿಟ್ಟು ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀವಿ. ಈ ಥರ ಸಿಂಬಲ್ ಬಂತಂದರೆ ದಿಸ್ ಈಸ್ ಗ್ರೌಂಡಿಂಗ್. ಗ್ರೌಂಡಿಂಗ್ ಆರ್ ಅರ್ಥಿಂಗ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ವಾಟ್ ಹ್ಯಾಪನ್ಸ್ ವೆನ್ ವಿ ಕನೆಕ್ಟ್ ಎ ಕಂಡಕ್ಟರ್ಸ್ ಟು ದಿ ಗ್ರೌಂಡ್, ದೇರ್ ಈಸ್ ಅ ಟ್ರಾನ್ಸ್ಫರ್ ಆಫ್ ಚಾರ್ಜಸ್ ಫ್ರಮ್ ಅರ್ತ್ ಟು that is conductors. So earth has a capacity to store a charges, that is the 711 microfarad ಅಂತ ನಾವು ಹೇಳಿ ಕರಿತೀವಿ. that is the capacity of this earth. ಹಾಗಾದರೆ ಇಲ್ಲಿ ಕನೆಕ್ಟ್ ನಾವು ಮಾಡಿದಾಗ ಏನಾಗ್ತಿತ್ತಪ್ಪ ಅಂತ ಹೇಳಿದರೆ, ಈ ಗ್ರೌಂಡ್ದಲ್ಲಿ ಇರ್ತಕ್ಕಂಥ ನೆಗೆಟಿವ್ ಚಾರ್ಜಸ್ಸನ್ನು ಈ ಪಾಸಿಟಿವ್ ಚಾರ್ಜಸ್ಸು, ಅಂದರೆ ಇಲ್ಲಿಂದ ನೆಗೆಟಿವ್ ಚಾರ್ಜಸ್ಸು ಬಂದು ಏನಾಗ್ತಿತ್ತಪ್ಪ ಅಂದರೆ ಈ ಪಾಸಿಟಿವ್ ಚಾರ್ಜ್ ಜೊತೆ ಕೂಡ್ಬಿಟ್ಟು ನ್ಯೂಟ್ರಲ್ ಆಗಿಬಿಡ್ತೈತಿ. ಹೋಯ್ತು. ನೆಕ್ಸ್ಟ್ ಇನ್ನೊಂದು ನೆಗೆಟಿವ್ ಚಾರ್ಜಸ್ ಬರ್ತೈತಿ, ಇನ್ನೊಂದು ಪಾಸಿಟಿವ್ನ ನ್ಯೂಟ್ರಲ್ ಮಾಡ್ತೈತಿ, ನೆಕ್ಸ್ಟ್ ಇನ್ನೊಂದು ಬರ್ತೈತಿ, ನ್ಯೂಟ್ರಲ್. ಹಾಗಾಗಿ ಈ ರೀತಿ ಬಂದ್ಬಿಟ್ಟು ಈ ಸರ್ಫೇಸ್ ಮೇಲ್ಗಡೆ ಇರ್ತಕ್ಕಂಥ ಅಷ್ಟು ಚಾರ್ಜಸ್ನ ಏನು ಮಾಡ್ಬಿಡ್ತೈತಿ, ನ್ಯೂಟ್ರಲ್ ಆಗ್ತೈತಿ. ಹಾಗಾದ್ರೆ ಈ ಪ್ರೊಸೆಸ್ನ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ದೇರ್ ಈಸ್ ಅ ರೈಟ್ ಶೇರಿಂಗ್ ಆಫ್ ಅ ಚಾರ್ಜಸ್ ಫ್ರಮ್ ಅರ್ತ್ ಟು ಸ್ಪಿಯರ್, ಅರ್ತ್ ಟು ದಿಸ್ ಮೆಟಾಲಿಕ್ ಸ್ಪಿಯರ್. ಸೊ ಹಾಗಾದರೆ ಗ್ರೌಂಡಿಂಗ್ ಅಥವಾ ಅರ್ಥಿಂಗ್ ಅಂತ ಹೇಳಿದರೆ ನಾವೇನು ಹೇಳ್ಬೋದಪ್ಪ ಅಂದರೆ ದಟ್ ಈಸ್ ಅ ಶೇರಿಂಗ್ ಆಫ್ ಚಾರ್ಜಸ್ ಫ್ರಮ್ ಅರ್ತ್ ಟು ದಿ ಬಾಡಿ ಆರ್ ಆಬ್ಜೆಕ್ಟ್ಸ್ ಅಂತ ನಾವು ಕರಿತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಗ್ರೌಂಡಿಂಗ್ ಅಂತ ನಾವು ಕರಿತೀವಿ. ಹಾಗಾದರೆ ಇಲ್ಲಿ ವಸ್ತು ಚಾರ್ಜಸ್ಸು ನ್ಯೂಟ್ರಲ್ ಆದಮೇಲೆ ದೆರ್ ಈಸ್ ರೈಟ್ ಏನಪ್ಪ ಅಂತ ಹೇಳಿದರೆ ದೆರ್ ಈಸ್ ನೋ ಟ್ರಾನ್ಸ್ಫರ್ ಆಫ್ ಚಾರ್ಜಸ್ ಫ್ರಮ್ ಗ್ರೌಂಡ್ ಟು ದಿಸ್ ಆಬ್ಜೆಕ್ಟ್ ಬಿಕಾಸ್ ಸೊ ಹಿಯರ್ ದೀಸ್ ನೆಗೆಟಿವ್ ಚಾರ್ಜಸ್ ವಿಲ್ ಅಪೋಸ್ ದಿ ನೆಗೆಟಿವ್ ಚಾರ್ಜಸ್ ವಿಚ್ ಆರ್ ಕಮಿಂಗ್ ಫ್ರಮ್ ದಿಸ್ ಗ್ರೌಂಡ್. ಸೊ ಅಂದರೆ ಇಲ್ಲಿರ್ತಕ್ಕಂಥ ನೆಗೆಟಿವ್ ಚಾರ್ಜಸ್ಸು ಈ ಅರ್ಥದಿಂದ ಬರ್ತಕ್ಕಂಥ ನೆಗೆಟಿವ್ ಚಾರ್ಜಸ್ಸನ್ನು ಅಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ. ಆವಾಗ ಈ ಗ್ರೌಂಡಿಂದ ಬರ್ತಕ್ಕಂಥ ನೆಗೆಟಿವ್ ಚಾರ್ಜಸ್ಸು ಸ್ಟಾಪ್ ಆಗಿಬಿಡ್ತೈತಿ, ಯಾಕಂದರೆ ಅಲ್ಲಿ ರಿಪಲ್ಸಿವ್ ಫೋರ್ಸ್ ಇರೋದ್ರಿಂದ. ಓಕೆ, ಇದು ಮೂರನೇ ಸ್ಟೆಪ್ಪು. ನಾಲ್ಕನೇ ಸ್ಟೆಪ್ಪದಲ್ಲಿ ನಾವು ಏನು ಮಾಡಿಬಿಡ್ತೀವಪ್ಪ ಅಂತ ಹೇಳಿದರೆ ಇನ್ ದ ಪ್ರೆಸೆನ್ಸ್ ಆಫ್ ದಿಸ್ ಪಾಸಿಟಿವ್ಲಿ ಚಾರ್ಜ್ ಬಾಡಿ, ಈ ಪಾಸಿಟಿವ್ಲಿ ಚಾರ್ಜ್ ಬಾಡಿ ಪ್ರೆಸೆನ್ಸ್ನ ಇಟ್ಕೊಂಡ್ಬಿಟ್ಟು
ನಾವು ಆ ಸ್ಪಿಯರ್ ಏನಿದೆಯಲ್ಲ, ಈ ಸ್ಪಿಯರ್ದ ಅರ್ಥಿಂಗ್ ವೈರ್ಸ್ನ ತೆಗೆದ್ಬಿಡ್ತೀವಿ. ರಿಮೂವಿಂಗ್ ಅರ್ತ್ ಕನೆಕ್ಷನ್ ಅಂತ ನಾವು ಕರಿತೀವಿ. ಅರ್ತ್ ಕನೆಕ್ಷನ್ಸ್ನ ರಿಮೂವ್, ಈ ನೆಗೆಟಿವ್ ಚಾರ್ಜಸ್ ಈ ಕಡೆನೇ ಇರ್ತೈತಿ. ಈಗ ಏನು ಮಾಡ್ತೀವಿ ಇಲ್ಲಿ, ರಿಮೂವಿಂಗ್ ಅರ್ತ್ ಕನೆಕ್ಷನ್, ಅರ್ಥದ ಕನೆಕ್ಷನ್ಸ್ನ ರಿಮೂವ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಹಾಗಾಗಿ ನೆಗೆಟಿವ್ ಚಾರ್ಜಸ್ ಇಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇರೋದ್ರಿಂದ ಈ ಸರ್ಫೇಸ್ ಮೇಲ್ಗಡೆನೆ ಸ್ಟಿಕ್ ಆಗಿ ಕುಂತಿರ್ತಾವೆ. ನೆಕ್ಸ್ಟ್ 5ನೇ ಸ್ಟೆಪ್ದಲ್ಲಿ ರಿಮೂವಿಂಗ್ ದಿಸ್ ಚಾರ್ಜ್ಡ್ ರಾಡ್. ರಿಮೂವಿಂಗ್ ಚಾರ್ಜ್ ರಾಡ್. ಆ ಚಾರ್ಜ್ ರಾಡನ್ನ ನಾವೇನು ಮಾಡ್ಕೊಂಡ್ಬಿಡ್ತೀವಿ, ರಿಮೂವ್ ಮಾಡ್ಕೊಂಡ್ಬಿಡ್ತೀವಿ. ರಿಮೂವ್ ಮಾಡ್ಕೊಂಡ ಮೇಲ್ಗಡೆ ಈ ಸ್ಪಿಯರ್ ಮೇಲ್ಗಡೆ ಇರತಕ್ಕಂತಹ ಚಾರ್ಜಸ್ಸು ಡ್ಯೂ ಟು ದಿ repulsive force, these charges will distribute uniformly over this surface. So ಏನಾಗ್ತೈತಿ, ಯೂನಿಫಾರ್ಮ್ಲಿ ಸರ್ಫೇಸ್ ಮೇಲ್ಗಡೆ ಡಿಸ್ಟ್ರಿಬ್ಯೂಟ್ ಆಗ್ತೈತಿ. ಹಾಗಾದ್ರೆ ಇನಿಷಿಯಲಿ ದಿಸ್ ಈಸ್ ಅನ್ಚಾರ್ಜ್ಡ್, ಫೈನಲಿ ಇಟ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ. ಹೌದಾ? ಸೊ ಹಾಗಾದ್ರೆ ಇನಿಷಿಯಲಿ ಅನ್ಚಾರ್ಜ್ ಇತ್ತು, ಆಮೇಲೆ ಇದು ಫೈನಲಿ ಏನಾಯಿತು, ನೆಗೆಟಿವ್ಲಿ ಚಾರ್ಜ್ ಬಾಡಿ ಆಯಿತು. ಇದೇ ರೀತಿ ನಾವೇನಪ್ಪ ಅಂತ ಹೇಳಿದರೆ, ಸಪೋಸ್ ಇಲ್ಲಿ ನಾನು ಪಾಸಿಟಿವ್ಲಿ ಚಾರ್ಜ್ ಬಾಡಿ ತೊಗೊಳೋದು ಬದಲಿ ನೆಗೆಟಿವ್ಲಿ ಚಾರ್ಜ್ ಬಾಡಿನ ತೊಗೊಂಡಿದ್ರೆ, ನೆಗೆಟಿವ್ಲಿ ಚಾರ್ಜ್ ಬಾಡಿ ಇಲ್ಲಿ ನೆಗೆಟಿವ್ ಬಂತಪ್ಪ ಅಂದರೆ ಇದ್ರ ಮೇಲ್ಗಡೆ ಏನಾಗ್ತೈತಿ, ಈ ಸರ್ಫೇಸ್ ಮೇಲ್ಗಡೆ ಪಾಸಿಟಿವ್ ಚಾರ್ಜಸ್ ಅಕ್ಯುಮುಲೇಟ್ ಆಗ್ತಾವೆ, ಈ ಕಡೆ ನೆಗೆಟಿವ್ ಆಗ್ತೈತಿ. ಸೊ ಫೈನಲಿ ಈ ಪ್ರೊಸೆಸ್ದಲ್ಲಿ ನೆಗೆಟಿವ್ ಚಾರ್ಜಸ್ಸು ಗ್ರೌಂಡಿಗೆ ಹೋಗ್ತಾವು. ಇದರಿಂದ ಈ ಸರ್ಫೇಸ್ದಿಂದ ನೆಗೆಟಿವ್ ಚಾರ್ಜಸ್ಸು ಗ್ರೌಂಡಿಗೆ ಹೋಗ್ತಾವೆ. ಸೊ ಹಾಗಾಗಿ ಈ ಸರ್ಫೇಸ್ ಮೇಲ್ಗಡೆ ಪಾಸಿಟಿವ್ ಚಾರ್ಜಸ್ ಅಷ್ಟೇ ಉಳಿತಾವು. ಈ ಪಾಸಿಟಿವ್ ಚಾರ್ಜಸ್ಸು ನೆಕ್ಸ್ಟ್ ನಾನು ಈ ನೆಗೆಟಿವ್ ಚಾರ್ಜ್ ಬಾಡಿನ ರಿಮೂವ್ ಮಾಡ್ಕೊಂಡಿಪ್ಪ ಅಂತ ಹೇಳಿದರೆ, ಆಬ್ಜೆಕ್ಟ್ಸ್ ಮೇಲ್ಗಡೆ ಯಾವ ಚಾರ್ಜಸ್ಸು ಸ್ಪ್ರೆಡ್ ಆಗ್ತೈತಿ, ಪಾಸಿಟಿವ್ ಚಾರ್ಜಸ್ಸು ಈ ಥರ ಸ್ಪ್ರೆಡ್ ಆಗ್ತೈತಿ. ಅಂದರೆ ಈ ಮೆಥಡ್ದಿಂದ ನಾವೇನು ಮಾಡ್ಬೋದು, ಪಾಸಿಟಿವ್ಲಿ ಚಾರ್ಜನ್ನು ಮಾಡ್ಕೋಬಹುದು, ನೆಗೆಟಿವ್ಲಿ ಚಾರ್ಜ್ ಮಾಡ್ಕೋಬಹುದು. ಜಸ್ಟ್ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಈ ಸೋರ್ಸ್ದಿಂದ ಯಾವುದೇ ರೀತಿ ಚಾರ್ಜಸ್ ಏನಾಗಿಲ್ಲ, ಲಾಸ್ ಆಗಿಲ್ಲ. ಹಾಗಾಗಿ ನಾವು ಇಂಡಕ್ಷನ್ ಮೆಥಡನ್ನು ಬೆಸ್ಟ್ ಮೆಥಡ್ ಟು ಮೇಕ್ ಆನ್ ಆಬ್ಜೆಕ್ಟ್ ಆಸ್ ಎ ಚಾರ್ಜ್ಡ್ ಅಂತ ನಾವು ಕರಿತೀವಿ, ರೈಟ್. ಸೊ ಹಾಗಾಗಿ ಈ ಮೆಥಡನ್ನು ಸ್ವಲ್ಪ ನೀವೇನಪ್ಪ ಅಂತ ಹೇಳಿದರೆ ಜಾಸ್ತಿ ನೆನಪಲ್ಲಿ ಇಟ್ಕೋಬೇಕು. ಹಾಗಾದರೆ ಈ 3 ಮೆಥಡ್ಸ್ದಿಂದ ನಾವೇನು ಮಾಡಿದೀವಪ್ಪ ಅಂದರೆ ಆಬ್ಜೆಕ್ಟ್ಸನ್ನು ಚಾರ್ಜ್ ಆಗಿ ಮಾಡಿದ್ವಿ ಅಂತ ನಾವೇನು ಹೇಳ್ತಾ ಇದ್ದೀವಿ. ಹಾಗಾದರೆ ಈ ಆಬ್ಜೆಕ್ಟ್ಸು ಚಾರ್ಜ್ ಆಗ್ಯಾವೋ ಇಲ್ಲೋ, ಹೌದಾ? ಹಾಗಾದರೆ ಹೆವಿಲಿ ಚಾರ್ಜ್ಡ್ ಆಗಿದೆನೋ, ಲೈಟ್ಲಿ ಚಾರ್ಜ್ ಆಗಿದೆನೋ, ಮತ್ತೆ ಯಾವ ಥರ ನೇಚರ್ ಈ ಆಬ್ಜೆಕ್ಟ್ ಮೇಲ್ಗಡೆ ಡೆವಲಪ್ ಆಗಿದಾವೆ, ವೆದರ್ ದ ಬಾಡಿ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್. ಹಾಗಾದರೆ ನಮ್ಮ ಹತ್ರ ಏನಪ್ಪ ಅಂದರೆ ಈಗ 3 ಕ್ವಶನ್ಸ್ ಅರೈಸ್ ಆಗ್ತಾವೆ. ಏನೇನಂದರೆ, ಈ ಪ್ರೊಸೆಸ್ದಿಂದ ನಾವೇನು ಮಾಡಿದ್ದೀವಿ, ಆಬ್ಜೆಕ್ಟ್ಸನ್ನ ಚಾರ್ಜ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಆ ಆಬ್ಜೆಕ್ಟ್ಸು ಚಾರ್ಜ್ ಆಗಿದಾವೋ ಇಲ್ಲೋ ಅಂತ ಹೇಳಿ ನಾವು ಹೇಳಬೇಕಲ್ಲ, ಮೊದಲನೇದು. ನೆಕ್ಸ್ಟು ಎಷ್ಟು ಚಾರ್ಜ್ ಆಗಿದೆ ಅದು, ಅಂದರೆ ಹೆವಿ ಚಾರ್ಜ್ ಆಗಿದೆನೋ ಲೈಟ್ಲಿ ಚಾರ್ಜ್ ಆಗಿದೆನೋ ಅನ್ನೋದನ್ನು ಹೇಳಬೇಕು. ಮತ್ತು ಯಾವ ಥರ ನೇಚರ್ ಡೆವಲಪ್ ಆಗಿದೆ, ಅಂದರೆ ಪಾಸಿಟಿವ್ಲಿ ಚಾರ್ಜ್ ಬಾಡಿ ಆಗಿದೆನೋ ನೆಗೆಟಿವ್ಲಿ ಚಾರ್ಜ್ ಬಾಡಿ ಆಗಿದೆನೋ ಅನ್ನೋದನ್ನು ನಾವೇನು ಮಾಡಬೇಕು, ತಿಳಿಸ್ಬೇಕಾಗ್ತೈತಿ, ರೈಟ್. ಸೊ ಹಾಗಾಗಿ ಆ ಮೆಥಡ್ಸನ್ನು ಅಥವಾ ಅವನ್ನ ನಾವು ಈ 3 ಕ್ವಶನ್ಸ್ಗೆ ಆನ್ಸರ್ಸನ್ನು ನಾವೇನು ಮಾಡೋಣ, ನೆಕ್ಸ್ಟ್ ಕ್ಲಾಸ್ದಲ್ಲಿ ಡಿಸ್ಕಷನ್ನ ಮಾಡೋಣ. ಓಕೆ, ಥ್ಯಾಂಕ್ ಯು.